ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 40. ಇಲ್ಲ ಚಿನ್ನ, ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುತ್ತಿರೋ ನಿನ್ನ ಸೌಂದರ್ಯ ಅದಕ್ಕಿಂತಲೂ ಚೆನ್ನಾಗಿದೆ. ಆ ಸೌಂದರ್ಯದ ಪ್ರತಿಫಲ ಇಲ್ಲಿ ಕಾಣ್ತಾ ಇದೆ. ನಾನು ಅದನ್ನು ಆಸ್ವಾದಿಸ್ತಾ ಇದ್ದೀನಿ. ನಿನ್ನ ಮುಖದಲ್ಲಿ ಇಂದು ಕಾಣ್ತಿರೋ ಸಂತೋಷ, ತೃಪ್ತಿ ತುಂಬ ಮುಖ್ಯ ನನಗೆ. ಇದನ್ನು ನಾನು ಅಲ್ಲಿ ಕಂಡಿರಲಿಲ್ಲ. ಸುಶಾಂತ್ ಗಿಫ್ಟ್ ಬಾಕ್ಸ್ ಓಪನ್ ಮಾಡುತ್ತಿದ್ದ. ಅದರೊಳಗೆ ಏನಿದೆ ಎಂದು ತಿಳಿಯುವ ಕುತೂಹಲ ಸಂಸ್ಕೃತಿಗಿತ್ತು. ಅವನು ಸಂಸ್ಕೃತಿಯತ್ತ ತಿರುಗಿ ನೋಡಲು ಅವಳ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳು ಮಿನುಗುತ್ತಿದ್ದವು. ಒಂದು ಓಕೆ, ಎರಡು ಯಾಕೆ ಕೇಳಿದಳು ಸಂಸ್ಕೃತಿ. ಮೊದಲ ರಾತ್ರಿಯ ಗಿಫ್ಟ್ ಅದು ಎಂದು ಅವಳಿಗೆ ಗೊತ್ತಾಗಿತ್ತು. ಇನ್ನೊಂದು ಗಿಫ್ಟ್ ಯಾಕೆ ತಂದಿಟ್ಟುಕೊಂಡಿದ್ದಾನೆ ಎಂದು ಅವಳಿಗೆ ಅರ್ಥವಾಗಿರಲಿಲ್ಲ. ಅದಕ್ಕಾಗಿ ವಿಚಾರಿಸುತ್ತಿದ್ದಳು. ಅದು ಇನ್ನೊಂದಿನ ಕೊಡ್ತೀನಲ್ಲ, ಆಗ ಗೊತ್ತಾಗುತ್ತೆ. ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕ ಸುಶಾಂತ್ ಗಿಫ್ಟ್ ಪ್ಯಾಕ್ ಓಪನ್ ಮಾಡುತ್ತಿದ್ದವನು ಸಂಸ್ಕೃತಿಯತ್ತ ತಿರುಗಿ ನೋಡಲು ಅವನು ಮಾಡುತ್ತಿದ್ದ ಕೆಲಸವನ್ನೇ ನೋಡುತ್ತಿದ್ದಳು. ಅವಳಿಗೆ ಅದರೊಳಗೆ ಏನಿದೆ ಎಂದು ತಿಳಿಯುವ ಆತುರವಿರುವುದನ್ನು ಅವನು ಅರಿತು ಕೇಳಿದ, ಸ್ಯಾಮ್, ಇದರಲ್ಲಿ ಏನಿದೆ ಅಂತ ಎನಿ ಗೆಸ್? ಪರ್ಪಲ್ ಕಲರ್ ಸ್ಟೋನ್ನ ಜ್ಯುವೆಲರಿ ಅಂತ ಗೊತ್ತು. ಸರ, ಬ್ಯಾಂಗಲ್ಸ್, ಚೈನ್, ನೆಕ್ಲೆಸ್, ಡಾಲರ್. ಇದರಲ್ಲಿ ಯಾವುದಾದ್ರೂ ಒಂದು ಇರ್ಬೋದು. ಯಾಕೆ ನಿಲ್ಲಿಸಿದ್ರಿ? ಓಪನ್ ಮಾಡಿದರೆ ಈಗ ಗೊತ್ತಾಗಿ ಹೋಗ್ತಾ ಇತ್ತು. ಪ್ಲೀಸ್ ಓಪನ್ ಮಾಡಿ, ಇಲ್ಲಾಂದರೆ ನಾನೇ ಮಾಡ್ತೀನಿ. ಅವನು ಬೇಕೆಂದೇ ನಿಧಾನಿಸುತ್ತಿದ್ದ. ಅವಳಿಗೆ ಕುತೂಹಲ ತಡೆಯಲಾಗುತ್ತಿರಲಿಲ್ಲ. ಸುಶಾಂತ್ ಜೋರಾಗಿ ನಕ್ಕ. ಗೆಸ್ ಮಾಡಿ ಹೇಳು ಅಂದರೆ ಲಿಸ್ಟ್ ಮಾಡ್ತಾ ಇದ್ದೀಯಲ್ಲ, ಯಾವುದಾದ್ರೂ ಒಂದು ಹೇಳಬೇಕು. ನಿನ್ನ ಕೈಲಿ ಕೊಟ್ಟಾಗಲೇ ಓಪನ್ ಮಾಡಬೇಕಾಗಿತ್ತು. ನೀನು ನನ್ನ ಕೈಗೆ ಕೊಟ್ಟಿಯಲ್ಲ, ಇನ್ನು ನಾನು ಓಪನ್ ಮಾಡೋ ತನಕ ಕಾಯಬೇಕು ಅಷ್ಟೇ. ಅದನ್ನು ಅವನ ಕೈಯಿಂದ ತೆಗೆಯಲು ಸಂಸ್ಕೃತಿ ನೋಡಿದಳು. ಆದರೆ ಅವನು ಅದನ್ನು ಅವಳಿಗೆ ಕೊಡಲಿಲ್ಲ. ಅದನ್ನು ತನ್ನ ಬೆನ್ನ ಹಿಂದೆ ಅಡಗಿಸಿಕೊಂಡ. ನಿಂಗೊಂದು ಚಾನ್ಸ್ ಕೊಟ್ಟಿದ್ದೆ, ನೀನಾಗೆ ಕಳ್ಕೊಂಡೆ. ಅವಳು ಅದನ್ನು ಪಡೆಯಲೆಂದು ಅವನ ಹಿಂದಕ್ಕೆ ಬಾಗಿದ್ದಳು. ಒಂದು ಕೈಯಲ್ಲಿ ಗಿಫ್ಟ್ ಪ್ಯಾಕನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಅವಳನ್ನು ತನ್ನ ಎದೆಗೆ ಬಲವಾಗಿ ಒತ್ತಿಕೊಂಡ. ಸುಶಾಂತ್ನ ಸ್ವಭಾವವೇ ಹಾಗೆ. ಅವನು ಅವಳೊಂದಿಗಿರುವ ಪ್ರತಿ ನಿಮಿಷಗಳನ್ನು ರಸನಿಮಿಷಗಳನ್ನಾಗಿ ಮಾಡುತ್ತಾನೆ. ಸಂಸ್ಕೃತಿಗೆ ಹಗಲು ಅತ್ತೆಯ ಅನಾದರ ಬೈಗುಳದಿಂದ ಉಂಟಾದ ನೋವೆಲ್ಲ ರಾತ್ರಿ ಸುಶಾಂತ್ನ ಸನಿಹದಲ್ಲಿ ಮರೆಯುತ್ತಿದ್ದಳು. ಬಳಿಕ ಅವಳನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಆ ಪ್ಯಾಕೆಟನ್ನು ಓಪನ್ ಮಾಡಿದ. ಅವನ ತುಟಿಗಳು ಅವಳ ಕೆನ್ನೆಯ ಮೇಲಿತ್ತು. ಸಂಸ್ಕೃತಿಯ ದೃಷ್ಟಿ ಪೂರ್ತಿ ಆ ಪ್ಯಾಕೆಟ್ ಮೇಲಿತ್ತು. ಅದೊಂದು ಸುಂದರವಾದ ನೆಕ್ಲೆಸ್ ಆಗಿತ್ತು. ಅವಳು ಅದನ್ನು ನೋಡಿ ಮೈಮರೆತರೆ ಸುಶಾಂತ್ ಅವಳ ಮುಖದಲ್ಲಿ ಅರಳಿದ ಸಂತೋಷವನ್ನು ನೋಡಿ ಮೈಮರೆತಿದ್ದ. ಸುಶಾಂತ್ ನೆಕ್ಲೆಸನ್ನು ಸಂಸ್ಕೃತಿಯ ಕುತ್ತಿಗೆಗೆ ಹಾಕಿದ. ಬಳಿಕ ಅವಳ ಕತ್ತಿನ ಸುತ್ತಲೂ ತನ್ನ ತುಟಿಗಳಿಂದ ಪ್ರೇಮದ ಮುದ್ರೆಯನ್ನು ಒತ್ತಿದ್ದ. ಸಂಸ್ಕೃತಿ ಈಗ ನಾಚಿಕೊಂಡಿದ್ದಳು. ಅವಳ ಮುಖ ತಗ್ಗಿತ್ತು. ಕಣ್ಣುಗಳು ರೆಪ್ಪೆಯ ಮೇಲೆ ಮಲಗಿದ್ದವು. ಸಂಸ್ಕೃತಿಯ ಮುಖ ಲಜ್ಜೆಯಿಂದ ಕೆಂಪು ಕೆಂಪಾಗಿತ್ತು. ಸುಶಾಂತ್ನತ್ತ ನೋಡುವ ಸಾಹಸ ಮಾಡಲಿಲ್ಲ ಸಂಸ್ಕೃತಿ. ಅವನು ಮೊದಲಿಂದಲೂ ಅವಳಿಗೆ ಸರ್ಪ್ರೈಸ್ ಗಿಫ್ಟ್ಗಳನ್ನು ಕೊಡುತ್ತಲೇ ಬಂದಿದ್ದ. ಅದೆಲ್ಲವೂ ಅವಳಿಗೆ ಇಷ್ಟವೇ. ಥ್ಯಾಂಕ್ ಯು ಸೋ ಮಚ್. ನೀವು ಕೇಳೋದೇ ಬೇಡ. ನನಗಂತೂ ತುಂಬ ಇಷ್ಟ ಆಯಿತು. ಹೌದು, ನೀವೆಲ್ಲ ಒಡವೆಗಳನ್ನು ಒಟ್ಟಿಗೆ ತಗೊಂಡು ಇನ್ಸ್ಟಾಲ್ಮೆಂಟಲ್ಲಿ ನನಗೆ ಕೊಡ್ತಾ ಇರೋದಾ? ತಗ್ಗಿದ ದನಿಯಲ್ಲಿ ಮೆಲ್ಲನು ಸುರಿದಳು. ಎಲ್ಲ ಒಟ್ಟಿಗೆ ಕೊಡುವಷ್ಟು ಶ್ರೀಮಂತ ಅಲ್ಲ ಮೇಡಮ್ ನಿಮ್ಮ ಗಂಡ. ಅದಕ್ಕೆ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾ ಇದ್ದೀನಿ. ಸೆಟ್ಟಾಗಿ ಸಿಕ್ಕಿರಲಿಲ್ಲ. ನಾನು ಆರ್ಡರ್ ಕೊಟ್ಟು ಮಾಡಿಸಿರೋದು. ನನ್ನ ಟೇಸ್ಟ್ ನಿಂಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ. ಸದ್ಯ ನಿನ್ನ ಬಾಯಿಂದಲೇ ಕೇಳಿದ ಮೇಲೆ ತುಂಬ ಸಮಾಧಾನ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನು ರೇಗಿಸೋಕ್ಕೋಸ್ಕರ ಹೇಳಿದ್ದಷ್ಟೇ. ನನಗೆ ಒಡವೆಗಳಲ್ಲಿ ಆಸಕ್ತಿ ಇಲ್ಲ. ಅದರ ಹಿಂದೆ ನೀವು ನನಗೆ ತೋರಿಸುತ್ತಿರೋ ಪ್ರೀತಿ ಇದೆಯಲ್ಲ, ಅದು ನನಗೆ ಜಾಸ್ತಿ ಇಷ್ಟ ಆಗೋದು. ನಿಮ್ಮ ಪ್ರೀತಿ ಒಂದು ಇದ್ದರೆ ಸಾಕು, ನನ್ನೆಲ್ಲ ನೋವುಗಳನ್ನು ಮರೆತು ಬಿಡ್ತೀನಿ, ಹೇಳಿದಳು ಸಂಸ್ಕೃತಿ. ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಅವಳ ತುಟಿಯ ಜೇನು ಹೀರಿದ ಸುಶಾಂತ್. ಸಂಸ್ಕೃತಿ ಇಂದು ಸಂಪೂರ್ಣವಾಗಿ ಅವನ ಒಳಗಿದ್ದಳು. ಸುಶಾಂತ್ ಮತ್ತು ಸಂಸ್ಕೃತಿ ಶಿಮ್ಲಾಕ್ಕೆ ಹನಿಮೂನ್ಗೆ ಹೊರಟಿದ್ದರು. ಹನಿಮೂನ್ಗೆ ಹೊರಡುವ ಹಿಂದಿನ ದಿನ ತಾಯಿ ಮನೆಗೆ ಹೋಗಿ ತಂದೆ ತಾಯಿಯ ಆಶೀರ್ವಾದ, ಅತ್ತೆ ಮಾವನ ಆಶೀರ್ವಾದ ಪಡೆದುಕೊಂಡು ಬಂದಿದ್ದರು. ಸುಹಾಸಿನಿಯವರಿಗೆ ಮದುವೆಯಾದ ಬಳಿಕ ಮಗಳು ಬಡವಾಗಿದ್ದಾಳೆ, ಮನಸ್ಸಿಗೆ ಏನೋ ಹಚ್ಚಿಕೊಂಡಿದ್ದಾಳೆ, ಏನೋ ನೋವನ್ನು ಅನುಭವಿಸುತ್ತಾಳೆ ಎಂಬ ಸಂಶಯ ಉಂಟಾಗಿತ್ತು. ಅದನ್ನು ಅವರು ಮಗಳ ಬಳಿ ಕೇಳಲಿಲ್ಲ. ಬದಲಾಗಿ ಸುಶಾಂತ್ ಬಳಿ ವಿಚಾರಿಸಿಕೊಂಡಿದ್ದರು. ನಿಮ್ಮನೇಲಿ ಎಲ್ಲ ಸರಿಯಾಗಿದೆ ತಾನೇ? ಯಾಕೋ ಹುಡುಗಿ ಸ್ವಲ್ಪ ಬಡವಾದಂಗೆ ಕಾಣಿಸ್ತಾ ಇದ್ದಾಳೆ. ಹಾಗೇನಿಲ್ಲ ಅತ್ತೆ, ನಿಮ್ಮನ್ನೆಲ್ಲ ಬಿಟ್ಟಿರೋಕೆ ಸ್ವಲ್ಪ ಬೇಜಾರು ಮಾಡ್ಕೋತಿದ್ದಾಳೆ ಅಷ್ಟೇ ಎಂದು ಹಾರಿಕೆಯ ಉತ್ತರ ನೀಡಿದ್ದ ಸುಶಾಂತ್. ಸುಮನಾ ಅವರು ಸಂಸ್ಕೃತಿಯ ಮೇಲೆ ತನ್ನ ಅಸಮಾಧಾನವನ್ನು ತೋರಿಸುತ್ತಿದ್ದಾರೆ ಎಂದು ಗೊತ್ತಾದಲ್ಲಿ ಸುಹಾಸಿನಿಯವರು ನೊಂದುಕೊಳ್ಳುತ್ತಿದ್ದರು. ಅದಕ್ಕಾಗಿ ಅವನು ಹಾಗೆ ಹೇಳಿದ್ದ. ನಮಗಿಂತಲೂ ನಿನ್ಕಂಡ್ರೆ ಪ್ರಾಣ ಅವಳಿಗೆ. ಮದುವೆಯಾದ ಮೇಲೆ ಮೈಕೈ ತುಂಬಿಕೊಳ್ತಾಳೆ ಅಂದ್ಕೊಂಡಿದ್ದೆ. ಅದ್ಯಾಕೋ ಬಡವಾಗಿಬಿಟ್ಟಿದ್ದಾಳೆ. ತಮ್ಮ ಮನದಲ್ಲಿದ್ದುದನ್ನು ಹೇಳಿಕೊಂಡಿದ್ದರು ಸುಹಾಸಿನಿ. ಹನಿಮೂನ್ ಮುಗಿಸಿಕೊಂಡು ಬಂದ ಮೇಲೆ ನೋಡಿ ಹೇಳಿ ಅತ್ತೆ.
ಸುಶಾಂತ್ ಅವರಿಗೆ ನಗುತ್ತಾ ಉತ್ತರಿಸಿದ್ದ. ಸುಶಾಂತ್ ಮತ್ತು ಸಂಸ್ಕೃತಿ ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾಕ್ಕೆ ಹನಿಮೂನ್ಗೆ ಹೊರಟಿದ್ದರು. ಎಲ್ಲೆಲ್ಲೂ ಹಸಿರು ಬೆಟ್ಟಗಳ ಸಾಲು ಸಾಲು, ತಣ್ಣಗೆ ಮೈಕೊರೆಯುವ ಚಳಿ, ಇಬ್ಬನಿಯ ಭಾರದಿಂದಾಗಿ ಬಾಗಿದೆಯೋ ಎಂಬಂತೆ ಬಾಗಿರುವ ಹಸಿರೆಲೆಗಳು, ನೋಡಿದರೆ ಇನ್ನೂ ನೋಡಬೇಕೆನಿಸುವ ನಯನ ಮನೋಹರ ದೃಶ್ಯಗಳು. ಸಂಸ್ಕೃತಿಯ ಆಸೆಯಂತೆ ಶಿಮ್ಲಾಕ್ಕೆ ಬಂದಿದ್ದರು. ಅವಳಿಗಂತೂ ಖುಷಿಯೋ ಖುಷಿ. ಅವಳು ಇದೇ ಮೊದಲ ಬಾರಿ ಕರ್ನಾಟಕವನ್ನು ಬಿಟ್ಟು ಹೊರ ರಾಜ್ಯಕ್ಕೆ ಹೋಗಿರುವುದು. ಪುಟ್ಟ ಮಗುವಿನಂತೆ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಿದ್ದಳು. ಸುಶಾಂತ್ ಅವಳ ಪಕ್ಕದಲ್ಲಿ ನಿಂತು ಅವಳ ಮುಖವನ್ನೇ ನೋಡುತ್ತಾ ಇದ್ದ. ಸಂಸ್ಕೃತಿ ನಸುಮುನಿದಳು ಅವನಲ್ಲಿ. ಅಲ್ಲಿ ನೋಡೋದು ಬಿಟ್ಟು ಇಲ್ಲೇನು ನೋಡ್ತಾ ಇದ್ದೀರಾ? ಪ್ರಕೃತಿ ದೃಶ್ಯ ಅಷ್ಟು ಚೆನ್ನಾಗಿದೆ, ಅದನ್ನು ನೋಡೋದು ಬಿಟ್ಟು ನನ್ನ ಮುಖದಲ್ಲಿ ಏನು ನೋಡ್ತಾ ಇದ್ದೀರಾ? ನನ್ನ ಮುಖ ನೋಡಬೇಕು ಅಂದರೆ ಮೈಸೂರಲ್ಲೇ ನೋಡ್ಬೋದಾಗಿತ್ತಲ್ಲ, ಇಲ್ಲಿ ತನಕ ಬರೋ ಅವಶ್ಯಕತೆಯೇ ಇರಲಿಲ್ಲ. ಅವನಿಗೆ ಅವಳ ಮುಖವನ್ನು ನೋಡುವುದಲ್ಲೇ ತೃಪ್ತಿ ಇತ್ತು. ಇಲ್ಲ ಚಿನ್ನ, ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುತ್ತಿರೋ ನಿನ್ನ ಸೌಂದರ್ಯ ಅದಕ್ಕಿಂತಲೂ ಚೆನ್ನಾಗಿದೆ. ಆ ಸೌಂದರ್ಯದ ಪ್ರತಿಫಲ ಇಲ್ಲಿ ಕಾಣ್ತಾ ಇದೆ. ನಾನು ಅದನ್ನು ಆಸ್ವಾದಿಸ್ತಾ ಇದ್ದೀನಿ. ನಿನ್ನ ಮುಖದಲ್ಲಿ ಇಂದು ಕಾಣುತ್ತಿರುವ ಸಂತೋಷ, ತೃಪ್ತಿ ತುಂಬ ಮುಖ್ಯ ನನಗೆ. ಇದನ್ನು ನಾನು ಅಲ್ಲಿ ಕಂಡಿರಲಿಲ್ಲ. ಮದುವೆ ಆದಾಗಿಂದ ಒಂದಲ್ಲ ಒಂದು ರಗಳೆಗಳು ಇದ್ದೇ ಇತ್ತು. ಒಂದು ದಿನಾನು ನೆಮ್ಮದಿ ಅಂತೂ ಇರಲೇ ಇಲ್ಲ ಅನ್ನಿಸ್ತು. ಕೆಲವೊಂದು ಸಲ ಬೇಕು ಬೇಕು ಅಂತ ನಿನಗೆ ಕಾಟ ಕೊಡ್ತಾ ಇದ್ರು ಅಮ್ಮ. ಅವರು ಇಷ್ಟೊಂದು ಸ್ಯಾಡಿಸ್ಟ್ ಮನೋಭಾವದವರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲೂ ನೀನು ನಗ್ನಗ್ತಾ ಇದ್ದೆ, ಆದರೆ ಅದು ತೋರಿಕೆಯ ನಗು, ಈ ರೀತಿ ಹೃದಯದ ಅಂತರಾಳದಿಂದ ಬಂದ ನಗುವಲ್ಲ. ಇವತ್ತು ನಿನ್ನ ಮುಖದಲ್ಲಿ ನಾನು ಕಾಣ್ತಿರೋದು ಸಂತೃಪ್ತವಾದ ನಗು. ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಸಾರ್ಥಕ ಆಯಿತು ಅನ್ನಿಸ್ತು. ಒಂದೊಂದು ಸಲ ನನಗೆ ಏನನ್ನಿಸುತ್ತೆ ಗೊತ್ತಾ ಅಮ್ಮ, ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟು ಈ ರೀತಿ ಕಾಟ ಕೊಡೋ ಬದಲು ಮದುವೆಗೆ ಒಪ್ಪದೇ ಇದ್ದರೆ ಒಳ್ಳೆಯದಿತ್ತೇನೋ. ಆಗ ನೀನು ಸುಖವಾಗಿರುತ್ತಿದ್ದೀಯೇನೋ. ಅವನ ಮಾತು ಪೂರ್ತಿಯಾಗಲು ಬಿಡಲಿಲ್ಲ ಸಂಸ್ಕೃತಿ. ತನ್ನ ಕೈಗಳಿಂದ ಅವನ ಬಾಯಿಯನ್ನು ಮುಚ್ಚಿಬಿಟ್ಟಳು. ಸುಶಾಂತ್, ನೀವು ಹೀಗೆಲ್ಲ ಹೇಳಿದರೆ ನನಗೆ ಇಷ್ಟನೇ ಆಗಲ್ಲ. ಅವರು ಒಪ್ಪಲಿಲ್ಲ ಅಂದರೆ ನಮ್ಮ ಮದುವೆನೇ ಆಗ್ತಿರಲಿಲ್ಲ. ಮದುವೆ ಆಗದೆ ನಾವು ಒಟ್ಟಿಗೆ ಇರೋಕೆ ಆಗ್ತಾನೇ ಇರಲಿಲ್ಲ. ನಿಮ್ಮಿಂದ ದೂರ ಇದ್ದು ನಾನು ಜೀವಂತ ಇರ್ತಿದ್ನ. ಮತ್ತು ನಾನು ಮದುವೆ ಆಗದೇ ಇದ್ದರೆ ನಮ್ಮ ಅಪ್ಪ ಅಮ್ಮ ಮಾನಸಿಕವಾಗಿ ತುಂಬ ನೊಂದ್ಕೋತಿದ್ರು. ಮತ್ತು ನೀವು ಬೇರೆ ಮದುವೆ ಆಗ್ತಾ ಇದ್ರಾ? ಇಲ್ಲ ತಾನೇ? ನಿಮ್ಮ ಮನೆಯಲ್ಲೂ ಅದೇ ಪರಿಸ್ಥಿತಿ ಇರ್ತಾ ಇತ್ತು. ಈಗೇನು, ಅತ್ತೆಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಷ್ಟೇ ತಾನೇ? ಒಂದಲ್ಲ ಒಂದಿನ ನಾನು ಅವರ ಮನಸ್ಸು ಗೆದ್ದೇ ಗೆಲ್ತೀನಿ. ಮತ್ತು ನೀವು ನನಗೆ ಪ್ರತಿಯೊಂದು ವಿಚಾರದಲ್ಲೂ ಸಹಕಾರ ಕೊಡ್ತಾನೇ ಇದ್ದೀರಾ. ನಿಮ್ಮನ್ನು ಪತಿಯಾಗಿ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ಪೇಷನ್ಸ್ ಇರಲಿ ಸರ್. ಮತ್ತು ನಾವಿಲ್ಲಿಗೆ ಬಂದಿರೋದು ಯಾಕೆ? ಸ್ವಲ್ಪ ದಿನ ಆದರೂ ಅದನ್ನೆಲ್ಲ ಮರಿಬೇಕು ಅಂತ ಹನಿಮೂನ್ಗೆ ಬಂದಿರೋದು ಸರ್. ಮರಿಬೇಕು ಅಂತ ಬಂದು ಮತ್ತೆ ಅದನ್ನೇ ನೆನಪಿಸಿಕೊಳ್ತಿದ್ದೀರಲ್ಲ ಸರ್. ಅವನದೇ ದಾಟಿಯಲ್ಲಿ ಹೇಳಿ ಮಾತನ್ನು ಮುಕ್ತಾಯಗೊಳಿಸಿದ್ದಳು ಸಂಸ್ಕೃತಿ. ಖಂಡಿತ ಚಿನ್ನ, ಅಂಥ ದಿನ ಬರಲಿ. ನಾನೇನೋ ಬೇರೆ ಮನೆ ಮಾಡೋಕ್ಕೆ ರೆಡಿ ಇದ್ದೀನಿ. ಆದರೆ ಅದರಿಂದ ನಿಂಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಸುಮ್ಮನಿದ್ದೀನಿ ಅಷ್ಟೇ. ನನಗೆ ನೀನು ಸಂತೋಷವಾಗಿರೋದು ಮುಖ್ಯ. ಇಲ್ಲಿ ನೀನು ತುಂಬ ಖುಷಿಯಾಗಿದ್ದೀಯಾ. ನಿನ್ನ ಖುಷಿನ ನಾನು ಯಾಕೆ ಹಾಳು ಮಾಡಲಿ? ಆಯಿತು ಮೇಮ್ ಸಾಹಬ್, ಇನ್ಮುಂದೆ ಈ ವಿಷಯ ಮಾತಾಡಲ್ಲ. ಇಲ್ಲಿ ಬಂದ ಮೇಲೆ ಸುಶಾಂತ್ ಪತ್ನಿಯನ್ನು ಅಪ್ಪಿ ಮಲಗಿ ಬೆಳಗಿನ ಸಕ್ಕರೆ ನಿದ್ದೆಯನ್ನು ಅನುಭವಿಸಿದ್ದ. ಆ ದಿನ ಹೇಳಿದ್ದ, ಅಬ್ಬಾ, ಇಷ್ಟು ದಿನ ಬೇಕಾಯಿತು ನನ್ನ ಆಸೆ ಈಡೇರಿಸೋಕೆ. ಅದು ಅವನ ಬಹಳ ದಿನಗಳ ಆಸೆಯಲ್ಲಿ ಒಂದಾಗಿತ್ತು. ಇಲ್ಲಿ ಹೇಳುವವರು ಕೇಳುವವರು ಯಾರೂ ಇರಲಿಲ್ಲವಲ್ಲ. ಇಬ್ಬರು ಒಬ್ಬರ ಅಪ್ಪುಗೆಯಲ್ಲಿ ಇನ್ನೊಬ್ಬರು ತಮ್ಮನ್ನೇ ಮರೆಯುತ್ತಿದ್ದರು. ಮನಸೋ ಇಚ್ಛೆ ತಿರುಗಾಡಿದರು. ಕಣ್ಣಿಗೆ ಕಂಡಿದ್ದು ಮನಸ್ಸಿಗೆ ಇಷ್ಟ ಬಂದಿದ್ದನ್ನು ಪರ್ಚೇಸ್ ಮಾಡಿದರು. ಕೆಲವೊಂದು ದಿನ ತಣ್ಣಗೆ ಮೈಕೊರೆಯೋ ಚಳಿಯಲ್ಲಿ ಹೊರಗೆ ಹೋಗುವ ಮನಸ್ಸಾಗುತ್ತಿರಲಿಲ್ಲ ಸಂಸ್ಕೃತಿಗೆ. ಚಳಿ ತಡೆಯಲಾಗುತ್ತಿರಲಿಲ್ಲ. ಅವನ ಬಿಸಿ ಅಪ್ಪುಗೆಯಿಂದ ಹೊರಬರುವ ಮನಸ್ಸೂ ಆಗುತ್ತಿರಲಿಲ್ಲ ಅವಳಿಗೆ. ಅವನು ಇವತ್ತೆಲ್ಲೂ ಹೊರಗೆ ಹೋಗೋದು ಬೇಡವಾ ಮೇಡಮ್ ಎಂದು ಕೇಳಿದರೆ, ಬೇಡ, ಇವತ್ತು ಚಳಿ ತಡೆಯೋಕ್ಕಾಗಲ್ಲ, ಇಲ್ಲೇ ಬೆಚ್ಚಗಿದೆ ಎಂದು ಅವನಿಗೆ ಅಂಟಿಕೊಳ್ಳುತ್ತಿದ್ದಳು. ಸಾಧ್ಯವಾದರೆ ಅವನೊಳಗೆ ಐಕ್ಯವಾಗಿ ಬಿಡುತ್ತಿದ್ದಳೇನೋ. ನಡುಗುತ್ತಿದ್ದ ಅವಳ ದೇಹವನ್ನು ಪೂರ್ತಿಯಾಗಿ ಆವರಿಸಿಕೊಳ್ಳುತ್ತಿದ್ದ ಸುಶಾಂತ್. ದಿನಗಳು ಕ್ಷಣಗಳಾಗಿ ಬಿಟ್ಟಿದ್ದವು. ದಿನಗಳು ಉರುಳಿದ್ದು ಗೊತ್ತೇ ಆಗಲಿಲ್ಲ ಅವರಿಗೆ. ಸಂಸ್ಕೃತಿಗೆ ಅಲ್ಲಿಂದ ಹೊರಡುವ ಮನಸ್ಸೇ ಇರಲಿಲ್ಲ. ಆದ್ದರಿಂದ ಮತ್ತೆ ಒಂದು ವಾರ ಅಲ್ಲೇ ಇದ್ದು ಹೊರಟಿದ್ದರು. ಸುಶಾಂತ್ನ ಪ್ರೀತಿಯಲ್ಲಿ ಮಿಂದು ಪುನೀತಳಾಗಿದ್ದಳು ಸಂಸ್ಕೃತಿ. ಮನಸ್ಸಿಲ್ಲದ ಮನಸ್ಸಿನಿಂದಲೇ ಅಲ್ಲಿಂದ ಊರಿನತ್ತ ಹೊರಟರು. ಸಂಸ್ಕೃತಿ ಈಗ ಮೈಕೈ ತುಂಬಿಕೊಂಡಿದ್ದಳು. ಮೊದಲೇ ಹಾಲ್ಬಿಳುಪು ಮೈಬಣ್ಣದ ಚೆಲುವೆ. ಈಗ ಮೈಕೈ ತುಂಬಿಕೊಂಡು ನೋಡುವವರ ಕಣ್ಣು ಕುಕ್ಕುವಂತೆ ಆಗಿಬಿಟ್ಟಿದ್ದಳು. ಅವಳನ್ನು ಪ್ರೀತಿಯಿಂದ ನೋಡುತ್ತಾ ಹೇಳಿದ ಸುಶಾಂತ್, ನೀನೇನಾದರೂ ರೋಡಲ್ಲಿ ಹೋದರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಎಂದು ಸುಶಾಂತ್ ಅವಳನ್ನು ರೇಗಿಸುತ್ತಿದ್ದ. ಹಾಗೇನೂ ಇಲ್ಲ, ನೀವು ಸುಮ್ಮನೆ ನನ್ನ ರೇಗಿಸ್ತಿರೋದು ಅಷ್ಟೇ ಎಂದು ಹೇಳಿದಳು ಸಂಸ್ಕೃತಿ. ಆಯಿತು, ಊರಿಗೆ ಹೋದ ಮೇಲೆ ಎಲ್ಲರೂ ಏನು ಹೇಳ್ತಾರೋ ನೋಡೋಣ. ಊರಿಗೆ ಬಂದ ಮೇಲೆ ತಾಯಿ ಮನೆಗೆ ಹೋಗಿದ್ದಳು ಸಂಸ್ಕೃತಿ ಸುಶಾಂತ್ನೊಂದಿಗೆ.
ಈಗ ಮೈಕೈ ತುಂಬಿಕೊಂಡು ಸುಂದರವಾಗಿ ಕಾಣುತ್ತಿದ್ದ ಮಗಳನ್ನು ನೋಡಿ ಸುಹಾಸಿನಿಯವರಿಗೆ ತುಂಬ ಸಂತೋಷವಾಗಿತ್ತು. ಏನಾದರೂ ವಿಶೇಷನಾ ಎಂದು ಮಗಳು ಒಬ್ಬಳೇ ಸಿಕ್ಕಾಗ ವಿಚಾರಿಸಿಕೊಂಡರು. ಇಲ್ಲಮ್ಮ, ಹಾಗೇನಿಲ್ಲ. ಅಲ್ಲಿಯ ವೆದರ್ ನನಗೆ ಹಿಡಿಸ್ತು ಅದಕ್ಕೆ ಎಂದು ನಾಚಿಕೊಂಡು ಉತ್ತರಿಸಿದ್ದಳು ಸಂಸ್ಕೃತಿ. ಹಂಸಿನಿ ಮತ್ತು ಹೇಮಂತ್ ಅವರ ಎಂಗೇಜ್ಮೆಂಟ್ ಕಾರ್ಯಕ್ರಮ ಮೈಸೂರಿನ ಕಲ್ಯಾಣ ಮಂಟಪವೊಂದರಲ್ಲಿ ಅದ್ದೂರಿಯಾಗಿ ಮಾಡುವುದು ಎಂದು ನಿಶ್ಚಯಿಸಿದ್ದರು. ಸಂಸ್ಕೃತಿ ಈಗ ಕೆಲಸಕ್ಕೆ ಹೋಗಲು ಶುರು ಮಾಡಿಕೊಂಡಿದ್ದಳಲ್ಲ. ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೆ ಮನೆ ಕೆಲಸ ಮಾಡಬೇಕಾಗುತ್ತಿತ್ತು. ಬಳಿಕ ಆಫೀಸಿಗೆ ಹೋಗುತ್ತಿದ್ದಳು. ಆಫೀಸ್ ಕೆಲಸ ಮುಗಿಸಿ ಸಂಜೆ ಮನೆಗೆ ಬರುತ್ತಿದ್ದಂತೆಯೇ ಮತ್ತೆ ಕೆಲಸ ಹೇಳುತ್ತಿದ್ದರು ಸುಮನಾ. ಅವಳು ಹೇಗೆ ಮಾಡಿದರೂ ಸುಮನಾ ಅವರಿಗೆ ಸರಿ ಹೋಗುತ್ತಿರಲಿಲ್ಲ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.